ನನಗೆ ತುಂಬ ಮಂದಿ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ, ಸರ್ ನಮಗೆ ಇಂಗ್ಲೀಷ್ ಓದಲಿಕ್ಕೆ ಬರುವುದಿಲ್ಲ, ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಬರುವುದಿಲ್ಲ, ಏನು ಮಾಡಬೇಕು ಅಂತ, ಸ್ಪೆಲ್ಲಿಂಗ್ ಕಲಿಸ್ತೀರಾ ಅಂತ. ಸೊ ಇವತ್ತಿನಿಂದ ನಾನು ನಿಮಗಾಗಿಯೇ ಸ್ಪೆಲ್ಲಿಂಗ್ ಓದುವ ಮತ್ತು ಬರೆಯುವ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ನನ್ನ ಕೋರ್ಸ್ ಮುಗಿಯುವಾಗ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಮತ್ತು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಬರ್ತದೆ. ಸೊ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ, ಡೇ 1 ಕಲಿಸ್ತಾ ಇದ್ದೇನೆ, ಬನ್ನಿ. ಇಂಗ್ಲೀಷ್ ಭಾಷೆಯಲ್ಲಿ ಒಟ್ಟು 26 ಅಕ್ಷರಗಳಿವೆ, 26 ಲೆಟರ್ಸ್. ಈ 26 ಲೆಟರ್ಸನ್ನು ಒಟ್ಟಿಗೆ ಇಂಗ್ಲೀಷ್ ಆಲ್ಫಾಬೆಟ್ ಅಂತಾರೆ, ವರ್ಣಮಾಲೆ. ಆಲ್ಫಾಬೆಟ್ ಅಂದರೆ ವರ್ಣಮಾಲೆ. ಆ ಒಂದು ವರ್ಣಮಾಲೆಯಲ್ಲಿ 26 ಅಕ್ಷರಗಳಿವೆ. ಇಂಗ್ಲೀಷ್ನಲ್ಲಿ ಒಟ್ಟು 26 ಅಕ್ಷರಗಳಿವೆ. ಇಂಗ್ಲೀಷ್ ಲೆಟರ್ಸ್, ಇಂಗ್ಲೀಷ್ ಅಕ್ಷರಗಳು. ನೋಡಿ, ಈ ಅಕ್ಷರಗಳನ್ನು ನಾನು ಹೇಳ್ತೇನೆ, ನನ್ನ ಜೊತೆ ನೀವು ರಿಪೀಟ್ ಮಾಡಬೇಕು. ನಾನು ಹೇಳಿದ ನಂತರ ಹೇಳಿ, ನಾನು ನಿಮಗೆ ಟೈಮ್ ಕೊಡ್ತೇನೆ. ಸ್ಟಾರ್ಟ್ ಮಾಡೋಣ. ಎ, ಬಿ, ಸಿ, ಡಿ, ಇ, ಎಫ್. ಇದು ಏನಿಂದ ಉಚ್ಚಾರ ಆಗಬೇಕು? ಯಾದಿಂದ ಅಲ್ಲ, ಎಫ್ ಅಲ್ಲ, ಎಫ್. ಜಿ, ಎಚ್. ಇದು ಸಹ ಏನಿಂದ ಉಚ್ಚಾರ ಆಗಬೇಕು? ಎಚ್. ಎಚ್ ಅನ್ಬೇಡಿ, ಯಾದಿಂದ ಅಲ್ಲ, ಎಚ್ ಅಲ್ಲ, ಎಚ್. ಐ, ಜೆ, ಕೆ, ಎಲ್. ಇದು ಸಹ ಏನಿಂದ, ಎಲ್ ಅಲ್ಲ, ಎಲ್. ಎಂ, ಎನ್. ಎಮ್, ಎನ್ ಅನ್ಬೇಡಿ, ಎಂ, ಎನ್. ಓ, ಪಿ, ಕ್ಯೂ, ಆರ್, ಎಸ್. ಎಸ್ ಅಲ್ಲ, ಎಸ್. ಟಿ, ಯು, ವಿ, ಡಬ್ಲ್ಯೂ. ಇದನ್ನು ಡಬ್ಲ್ಯೂ ಅಂದಾಗೆ ಡಬ್ಲ್ಯೂ. ಎಕ್ಸ್, ವೈ, ಝೆಡ್. ಝೆಡ್ ಅನ್ನು ಅಮೇರಿಕನ್ ಇಂಗ್ಲೀಷಲ್ಲಿ ಝಿ ಅಂತಾರೆ. ಝಿ ಇದೇ ಚಿಹ್ನೆ ಇದೆ, ಬರೆಯುವ ಅಕ್ಷರ ಇದೆ, ಬಟ್ ಅವರ ಉಚ್ಚಾರ ಝಿ ಆಗಿರ್ತದೆ. ಝಿ, ವೈ ಮತ್ತು ಝಿ. ಸರಿಯಾಗಿ ಎಲ್ಲರೂ ಉಚ್ಚಾರ ಮಾಡಿದ್ರಾ? ಓಕೆ, ಮುಂದೆ ಹೋಗೋಣ. ಇದನ್ನು ನೀವು 5 ಸಲ ರಿಪೀಟ್ ಮಾಡಬೇಕು. ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಮಾಡಿ, ಮಿನಿಮಮ್ 5 ಟೈಮ್ಸ್. ನೋಡಿ, ನನ್ನ ಈ ಕೋರ್ಸಿಗೆ ಸೇರಿದರೆ ನಿಮಗೆ ನಾನು ಖಂಡಿತವಾಗಿಯೂ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ, ಇಂಗ್ಲೀಷ್ ಓದಲಿಕ್ಕೆ ಕಲಿಸ್ತೇನೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು. ಮುಂದೆ ಹೋಗೋಣ. ಈಗ ನಮ್ಮ ಕನ್ನಡದಿಂದ ನಾವು ಇಂಗ್ಲೀಷ್ ಕಲಿಯೋದಾದ ಕಾರಣ ಇಂಗ್ಲೀಷ್ನ ಅಕ್ಷರಗಳು 26 ನಾವು ಕಲಿತೆವು. ಬಟ್ ಇಂಗ್ಲೀಷ್ನಲ್ಲಿ ಆ 26 ಅಕ್ಷರಗಳಿಗೆ ಎಷ್ಟೋ ಉಚ್ಚಾರಗಳುಂಟು, ಅವನ್ನು ನಾವು ನಂತರ ಕಲಿತಾ ಹೋಗೋಣ. ಈಗ ನಾವು ಕನ್ನಡದಿಂದ ನಿಮಗೆ ಇಂಗ್ಲೀಷ್ ಕಲಿಸ್ತೇನೆ. ಹಾಗಾಗಿ ಕನ್ನಡದಲ್ಲಿ ಏನೆಲ್ಲ ನೀವು ಯೋಚಿಸ್ತೀರೋ, ಏನೆಲ್ಲ ಶಬ್ದಗಳುಂಟೋ, ಏನೆಲ್ಲ ಅಕ್ಷರಗಳುಂಟೋ, ಕನ್ನಡದ ವರ್ಣಮಾಲೆ ಹೇಗೆ ಉಂಟು, ಕನ್ನಡದಲ್ಲಿ ಕಾಗುಣಿತ ಅಕ್ಷರ ಹೇಗೆ ಉಂಟು, ಕನ್ನಡದ ಸ್ವರಗಳು ಮತ್ತು ವ್ಯಂಜನಗಳು ಏನೆಲ್ಲ ಉಂಟು, ಅವುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಕಲಿಯೋಣ. ಸೊ ಅವುಗಳನ್ನು ಕಲಿತ್ರೆ ನಿಮಗೆ ಕನ್ನಡದಿಂದ ಇಂಗ್ಲೀಷ್ ಕಲೀಲಿಕ್ಕೆ ಸುಲಭ ಆಗ್ತದೆ. ಈಗ ಕನ್ನಡದ ಸ್ವರಗಳು ವಾವುಲ್ಸ್. ಇದರ ಉಚ್ಚಾರ ವೊವೆಲ್ಸ್ ಅಲ್ಲ, ವಾವುಲ್ಸ್. ಸ್ವರಗಳು ಅಂದರೆ ಏನು? ವಾವುಲ್ಸ್. ಒಟ್ಟು 13 ಇವೆ, 13 ಅಕ್ಷರಗಳು. ಸ್ವರ ಅಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಗಳು ಅಂತಾರೆ. ಸ್ವತಂತ್ರವಾಗಿ ಉಚ್ಚಾರವಾಗುವ ಅಕ್ಷರ ಸ್ವರ. ಸ್ವರಗಳಲ್ಲಿ ನಮ್ಮ ಕನ್ನಡದಲ್ಲಿ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳಂತೂ ಇವೆ, 2 ಅಲ್ವಾ? ಹ್ರಸ್ವ ಮತ್ತು ದೀರ್ಘ. ಈಗ ಅವುಗಳನ್ನು ಸಹ ಒಂದೊಂದಾಗಿ ಕಲಿಯೋಣ. ಆ ಕನ್ನಡ ಅಕ್ಷರದ ಜೊತೆಗೆ ನಾನು ಇಂಗ್ಲೀಷ್ ಅಕ್ಷರ ಸಹ ಕೊಟ್ಟಿದ್ದೇನೆ. ಕನ್ನಡ ಲೆಟರ್ ಜೊತೆಗೆ ಇಂಗ್ಲೀಷ್ ಲೆಟರ್ ಸಹ ಕೊಟ್ಟಿದ್ದೇನೆ. ಸೊ ಇಲ್ಲೇ ನೀವು ಇದನ್ನು ನೆನಪಿಟ್ಕೊಂಡು ಬಾಯ್ಪಾಠ ಮಾಡಿ. ಓಕೆ, ಸರಿಯಾ? ನನ್ನ ಜೊತೆ ಇಲ್ಲಿ ಸಹ ನೀವೀಗ ಹೇಳುವುದನ್ನು ಸ್ಟಾರ್ಟ್ ಮಾಡಬೇಕು. ಮಾಡಿ. ಆ ಅಂದರೆ ಎ, ಇಂಗ್ಲೀಷ್ನ ಎ ಅಕ್ಷರ ಆ. ಅಂದರೆ ಎ. ಆ ಅಂದರೆ
ಎ ಮತ್ತು ಎ ಡಬಲ್ ಎ ಹೇಳಿ. ಆ ಅಂದರೆ ಡಬಲ್ ಎ. ಇ ಅಂದರೆ ಐ, ಇ ಐ. ಈ ಅಂದರೆ ಡಬಲ್ ಇ, ಈ ಅಂದರೆ ಡಬಲ್ ಇ. ಉ ಅಂದರೆ ಯು, ಉ ಅಂದರೆ ಯು. ಊ ಅಂದರೆ ಡಬಲ್ ಓ, ಡಬಲ್ ಓ, ಊ. ಹೇಳಬೇಕು ನೀವು ಸಹ ನನ್ನ ಜೊತೆ. ಎ ಅಂದರೆ ಇ, ಎ ಅಂದರೆ ಇ. ನೋಡಿ ಈಗ ಕನ್ನಡದಲ್ಲಿ ಎ ಬರೆದಾಗ ಅದು ಇಂಗ್ಲೀಷ್ನ ಯಾವ ಅಕ್ಷರ ಬಂತು? ಈ ಅಕ್ಷರ. ಹಾಗಾಗಿ ನಾವು ಎಲಿಫೆಂಟ್ ಹೇಳ್ತೇವೆ, ಇಲಿಫೆಂಟ್ ಆಗೋದಿಲ್ಲ, ಅದು ಎಲಿಫೆಂಟ್. ಅಕ್ಷರ ಇ, ಇ ಉಚ್ಚಾರ ಎ, ಇಲಿಫೆಂಟ್ ಅಲ್ಲ, ಎಲಿಫೆಂಟ್. ನಂತರ ಕನ್ನಡದಲ್ಲಿ ಇನ್ನೊಂದು ಅಕ್ಷರ ಉಂಟು ಎ, ಸ್ವರಾಕ್ಷರ. ಇನ್ನೊಂದು ಸ್ವರ ಎ, ದೀರ್ಘ ಸ್ವರ. ಇಂಗ್ಲೀಷಲ್ಲಿ ಎ ಅಂದರೆ ಇ ಐ ಅಥವಾ ಎ ಇ, ಇ ಐ ಅಥವಾ ಎ ಇ. ಓ, ಓನೇ ಸ್ವರ. ಓ ಅಂದರೆ ಓ, ಓ ಅಂದರೆ ಓ, ಓ, ಓ ಅಂದರೆ ಓ ಯು. ಡಬಲ್ ಓ ಸಹ ಬರ್ತದೆ, ಬಟ್ ಡಬಲ್ ಓ ನ ಯೂಸ್ ಕಡಿಮೆ, ಬಟ್ ಓ ಯು ಜಾಸ್ತಿಯಾಗಿ ಬರ್ತದೆ, ಓ. ಈಗ ಜೋಡಿ ಇಲ್ಲದ ಪ್ರತ್ಯೇಕ ಸ್ವರಗಳು. ಋ, ಋಗೆ ಏನು ಬರ್ತದೆ? ಆರ್ ಅಥವಾ ಆರ್ ಯು, ಋಷಿ, ಋಣ, ರೈಟ್? ಆರ್. ಐ ಅಂದರೆ ಎ ಐ. ನೀವು ನನಗೆ ಕೇಳ್ಬೋದು, ಸರ್ ಐ ಅಂದರೆ ಐ ಎ ಉಚ್ಚಾರ ಅಲ್ವಾ? ಹೌದು, ಬಟ್ ನಾನು ನಿಮಗೆ ಈಗ ಕನ್ನಡದಿಂದ ಇಂಗ್ಲೀಷ್ ಓದಲಿಕ್ಕೆ ಕಲಿಸ್ತಾ ಇದ್ದೇನೆ, ಕನ್ನಡದಿಂದ. ಸೊ ಕನ್ನಡದ ಐಗೆ ಇಂಗ್ಲೀಷಲ್ಲಿ ಎ ಅಂತೇವೆ, ಇಂಗ್ಲೀಷ್ನ ಐಗೆ ಐ ಉಚ್ಚಾರ ಇದೆ, ರೈಟ್? ಬಟ್ ನಾವು ಕನ್ನಡದಿಂದ ಈಗ ಬರೆಯುವಾಗ ಐ ಅಂದರೆ ಎ ಐ, ಔ ಅಂದರೆ ಎ ಯು, ಔ ಅಂದರೆ ಎ ಯು. ಯೋಗವಾಹಕಗಳು, ಯೋಗವಾಹಕಗಳು. ಅಮ್ ಅಂದರೆ ಇಂಗ್ಲೀಷಲ್ಲಿ ಎ ಎಮ್ ಸಹ ಅಂತೇವೆ, ಯು ಎಮ್ ಸಹ ಅಂತೇವೆ, ಎನ್ ಸಹ ಬರ್ತದೆ, ಓಕೆ? ಅಮ್ ಅಂದರೆ ಇಂಗ್ಲೀಷಲ್ಲಿ ಎ ಎಮ್ ಸಹ ಬರ್ತದೆ, ಯು ಎಮ್ ಸಹ ಬರ್ತದೆ, ಎನ್ ಸಹ ಬರ್ತದೆ. ಸೊ ಅಮ್, ಎ ಎಮ್, ಯು ಎಮ್, ಎನ್, ಎನ್ ಸಹ ಬರ್ತದೆ. ಅಹ ಅಂದರೆ ಎ ಎಚ್ ಎ, ಅಹ ಅಂದರೆ ಎ ಎಚ್ ಎ. ಇವತ್ತು ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ, ನಾಳೆ ನಾನು ಮುಂದೆ ಕಲಿಸ್ತಾ ಹೋಗ್ತೇನೆ. ಇವತ್ತು ಇಷ್ಟು ಕಲಿಯಿರಿ ಸಾಕು. ಇದನ್ನು ಪ್ರಾಕ್ಟೀಸ್ ಮಾಡಿ, ಚೆಂದ ಮಾಡಿ. ಇವತ್ತು ನಿಮಗೆ ಅ ಆ ಇ ಈ ಉ ಉ ಇದರ ಇಂಗ್ಲೀಷ್ ಅಕ್ಷರಗಳೇನಿವೆಯೋ, ಇಂಗ್ಲೀಷ್ ಲೆಟರ್ಸ್ ಏನಿವೆಯೋ ಅವನ್ನು ಬಾಯಿಪಾಠ ಮಾಡುವ ದಿನ, ರೈಟ್? ಮಾಡ್ತಿರಲ್ಲ? ಸ್ಟಾರ್ಟಿಂಗಿಂದ ಮಾಡಿ ಎಲ್ಲ. ಎ ಅಂದರೆ ಆ, ಡಬಲ್ ಎ ಅಂದರೆ ಆ, ಉಲ್ಟ ಸಹ ಹೇಳ್ಬೋದು ನೀವು. ಐ ಅಂದರೆ ಇ, ಡಬಲ್ ಇ ಅಂದರೆ ಈ, ಯು ಅಂದರೆ ಉ, ಡಬಲ್ ಉ ಅಂದರೆ ಊ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಇಂಗ್ಲೀಷ್ ಟು ಕನ್ನಡ ಮಾಡಿ ಅಥವಾ ಕನ್ನಡ ಟು ಇಂಗ್ಲೀಷ್ ಮಾಡಿ, ರೈಟ್? ಈಗ ನೀವು ಇಂಗ್ಲೀಷ್ ಆಲ್ಫಾಬೆಟನ್ನು, ಇಂಗ್ಲೀಷ್ ವರ್ಣಮಾಲೆಯನ್ನು ಕೆಲವು ದಿನಕ್ಕೆ ಮರೆತು ಬಿಡಿ. ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತೇನೆ ನಿಮಗೆ ನಾನು. ಸೊ ಇದನ್ನೇ ನೆನಪಿಟ್ಕೊಳ್ಳಿ, ರೈಟ್? ಇದರಿಂದ ನೀವು ನೆನಪಿಟ್ಕೊಂಡ್ರೆ ನಿಮಗೆ ಉಚ್ಚಾರ ಮಾಡಲಿಕ್ಕೆ ಈಸಿ ಆಗ್ತದೆ. ನಿಮಗೆ ಮುಂದೆ ಓದಲಿಕ್ಕೆ, ಬರೀಲಿಕ್ಕೆ, ಉಚ್ಚಾರ ಮಾಡಲಿಕ್ಕೆ ಎಲ್ಲದಕ್ಕೂ ಸುಲಭ ಆಗ್ತದೆ. ಸೊ ನಾವೀಗ ಇಂಗ್ಲೀಷ್ ಆಲ್ಫಾಬೆಟನ್ನು ಮರೆತು ಕನ್ನಡವನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದು ಅಂತ ಕಲಿಯೋಣ. ಸೊ ಕನ್ನಡ ವರ್ಣಮಾಲೆಯನ್ನು ಇಂಗ್ಲೀಷ್ನಲ್ಲಿ ಫಸ್ಟ್ ಹೇಗೆ ಬರೆಯುವುದು ಅಂತ ಕಲಿತ್ರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ. ಆಲ್ ದ ಬೆಸ್ಟ್. ದಿಸ್ ಈಸ್ ಯುವರ್ ಫಸ್ಟ್ ಡೇ. ಸೊ ನಾಳೆಯಿಂದ ನಾನು ನಿಮಗೆ ಇದನ್ನು ಡಿಟೇಲ್ ಆಗಿ ಕಲಿಸ್ತೇನೆ.